ಕಿ ಬಾರ್ 400 ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು 400 ಪಾರ್ ಆಗಲ್ಲ ಅಂತ. ಒಂದೇ ಪಕ್ಷ, ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭುಗೆ 2 ನಾಲ್ಗೆ, 2 ನಾಲಿಗೆಯ ಹಾವು ಈ ಮಹಾಪ್ರಭು. ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ. ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು. ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು. ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಕಾರ್ಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ. ನಿಮ್ಗೆ ಅರ್ಥ ಆಗೋರಿಗೆ ನೀವು ಮುಗಿದು ಬರ್ತೀರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇಂತಹ ನಾಚಿಕೆಗೆಟ್ಟ ದುರಹಂಕಾರಿ ಪಕ್ಷ ನೋಡಿ ಅದು. ಕೊನೆಗೂ ಇವರ ದೊಂಬರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ. ಎಲ್ರಿಗೂ ನಮಸ್ಕಾರ. ಮಹಾಪ್ರಭುಗಳ ದಯೆಯಿಂದ ನಾವೆಲ್ಲ ಸೇರಿದ್ದೀವಿ. ಮಹಾಪ್ರಭುಗಳು ಫಕೀರರು, ನಾನು ಜಂಗಮ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿ. ಪ್ರತಿರೋಧಕ್ಕೆ ಅಳಿವಿಲ್ಲ, ಪ್ರಜೆಗೆ ಅಳಿವಿಲ್ಲ. ಇರಲಿ, ಈ ಶ್ರೀ 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 ಜಗದ್ಗುರು ಮಹಾ ಸುಳ್ಳುಗಾರ ಮಹಾಪ್ರಭುಗಳ ಹೊಸ ಸುಳ್ಳು ಈಗಷ್ಟೇ ಸುದ್ದಿ ಬಂದಿದೆ ನನಗೆ. ಬರ ಪರಿಹಾರ ಕೇಳಿ ಕೇಂದ್ರವನ್ನ ಸರ್ಕಾರ ಕೇಳಿತ್ತು. ಕರ್ನಾಟಕದ ಸರ್ಕಾರ ಇವತ್ತು ಬೆಳಿಗ್ಗೆ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಮಹಾಪ್ರಭುಗಳ ವಕೀಲರು ಇನ್ನೊಂದು ಸುಳ್ಳು ಹೇಳಿದ್ದಾರೆ. ಏನು ಸುಳ್ಳು ಹೇಳಿದ್ದಾರೆ ಇವತ್ತು? ಬರ ಪರಿಹಾರ ನೀವು ಕೇಂದ್ರಕ್ಕೆ ಕೇಳಬೇಕಾಗಿತ್ತು, ನೇರವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ, ಆದ್ದರಿಂದ ನಾವು ಕೊಡೋಕ್ಕಾಗಲ್ಲ. ನೀವು ಸುಪ್ರೀಂ ಕೋರ್ಟ್ನವರು ದಯವಿಟ್ಟು ಒಂದು ನೋಟಿಸ್ ನಮಗೆ ಕಳಿಸ್ಬೇಡಿ. ಅದು ಕಳಿಸಿದ್ರೆ ಅದು ಚುನಾವಣೆಗೆ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಎಷ್ಟು ಧೈರ್ಯ ನೋಡಿ. ಒಂದು ರಾಜ್ಯ ಅಕ್ಟೋಬರ್ 31ರೊಳಗೆ ಬರವನ್ನು ಘೋಷಿಸಿ ಪರಿಹಾರ ಕೇಳಬಹುದು. ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ನಲ್ಲೇ ಬರವನ್ನು ಘೋಷಿಸಿ ಕೇಳಿ, ಅದಾದ ನಂತರ ನವೆಂಬರ್ ಡಿಸೆಂಬರ್ ಒಳಗೆ ಅಲ್ಲಿ ಹೋಗಿ ಚಾಣಕ್ಯರನ್ನು ಭೇಟಿ ಮಾಡಿ, ಮಹಾಪ್ರಭುವನ್ನು ಭೇಟಿ ಮಾಡಿ, ಅರಿಕೆ ಮಾಡಿ ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲಿಂದ ಹೋದ ಅಷ್ಟೂ ಜನ ಸಂಸದರು ಬಾಯಿ ತೆಗಿತಾ ಇಲ್ಲ. ಈಗ ಚುನಾವಣೆ ಹತ್ತಿರ ಬಂದ ತಕ್ಷಣ ಕೋರ್ಟಿನ ಮೊರೆಗೆ ಹೋದರೆ ಇನ್ನೊಂದು ಸುಳ್ಳನ್ನು ಹೇಳ್ತಾರೆ. ಮಾನ ಮರ್ಯಾದೆ ನಾಚಿಕೆ ಏನಾರು ಇದೆಯಾ ಇವರುಗಳಿಗೆ? ಇರಲಿ. ನಾನು ಮೊನ್ನೆ ಲಡಾಖ್ ಹೋಗಿದ್ದೆ. ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲಿಲ್ಲ ಏನಾಗ್ತಿದೆ ಅಲ್ಲಿ ಅಂತ. ವಾಂಗ್ಚುಕ್ ಒಬ್ಬ ಸಂತನ ಥರ ಅಲ್ಲಿ ಕೂತಿತ್ತು. 2 ನಾಟಕೋತ್ಸವ ನಡೀತಿತ್ತು. ಆದರೂ ಒಂದಿನ ಹೋಗಬೇಕು. ಹುಟ್ಟದ ದಿನ ಖಾಲಿ ಇದ್ದೆ. ಕೃಪಾಕರ್ ಸೇನಾನಿ ಜೊತೆ ಅಲ್ಲಿಗೆ ಹೋದೆ. ಏನು ಸಮಸ್ಯೆ? ಯಾಕಂದರೆ ವಾಂಗ್ಚುಕ್ ಅನ್ನೋನು ಸಂತನಂತೆ ಬಹಳ ದೊಡ್ಡ ಕೆಲಸ ಮಾಡಿದವರು, ಮ್ಯಾಕ್ಸೆಸೆ ಅವಾರ್ಡ್ ತಗೊಂಡವರು. ಏನು ಅಂತಲ್ಲಿ ಹೋದರೆ ಅಲ್ಲಿ ದ್ವೇಷದ ವಾತಾವರಣ ಇರಲಿಲ್ಲ, ಕ್ರೋಧದ ವಾತಾವರಣ ಇರಲಿಲ್ಲ. ಅಲ್ಲೇ ಬುಡಕಟ್ಟಿನವರು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ರವೀಂದ್ರನಾಥ್ ಟೆಗೋರರ ಮಾತುಗಳನ್ನು ಹೇಳ್ತಾ ಇದ್ರು. ಅಷ್ಟು ದೂರದಿಂದ ನಮ್ಮನ್ನು ನೋಡಕ್ಕೆ ಬಂದ್ರ ಅಂತ ನಮ್ಮನ್ನು ಬರಮಾಡಿಕೊಂಡು ಅಲ್ಲಿ ಮಹಾಪ್ರಭುಗಳ ಸ್ನೇಹಿತರು ಗಡಿಗಾರಿಕೆ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅಲ್ಲಿಯ ಜನ ಹಿಮಾಲಯ ಪರ್ವತ ತುಂಬ ಅಷ್ಟು ಗಟ್ಟಿಯಾದದ್ದಲ್ಲ. ಇಲ್ಲಿ ಮಂಜು ಕರಗಿ ಹೋಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ನಾವು ಹೇಗೋ ಬದುಕ್ತಾ ಇದ್ದೀವಿ ಈ ಪ್ರತಿಕೂಲ ಇದರಲ್ಲಿ, ಇದನ್ನು ಮಾಡಬೇಡಿ. ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ. ಆ ಮಂಜೆ ಕರಗಿ ಉತ್ತರ ಭಾರತದಲ್ಲಿ ನದಿಗಳಿಗೆ ನೀರು ಬರೋದು, ಇದನ್ನು ನಿಲ್ಲಿಸಬೇಡಿ, ಮುಂದೆ ತೊಂದರೆ ಆಗುತ್ತೆ ಅಂದರೆ ಇಲ್ಲ, ಉಪವಾಸ ಕೂತ್ಕೊಳ್ಳಿ, ನಾವು ನಿಮ್ಮ ಮಾತು ಕೇಳಲ್ಲ. ಇದು ಹೋದ ಚುನಾವಣೆಯಲ್ಲಿ ಮಹಾಪ್ರಭುಗಳು ಕೊಟ್ಟ ಮಾತು. ಆಜ್ಞೆ ಶಿಡಿಲು ತೇರಿಸ್ತೀವಿ,
ಅದನ್ನು ಒಂದು ಸಪರೇಟ್ ರಾಜ್ಯ ಮಾಡ್ತೀವಿ, ಅದಕ್ಕೆ ನೀವು ಬುಡಕಟ್ಟಿನವರೇ ಆಳೋ ಥರ ಕಮಿಟಿಗಳು ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಆ ಮಾತನ್ನು ನೆನಪಿಸಿದ್ರೆ ದೇಶದ್ರೋಹಿಗಳು ಅಂತ ನೋಡ್ತಾ ಇದ್ದಾರೆ. ಸರಿ, ನಾವು ಹೋಗಿ ಆ ಸಂತನ ಜೊತೆ ಮಾತಾಡಿದ್ವಿ. ಇವರು ಕೇಳೋ ಹಾಗೆಲ್ಲ ನೀವು 21 ದಿನ ಉಪವಾಸ ನಿಲ್ಲಿಸಿ, ಯಾಕಂದರೆ ನೀವು ಬದುಕುಳಿಯೋದು ಮುಖ್ಯ, ಹೋರಾಟ ಮುಂದುವರ್ಸೋಣ ಅಂದ್ವಿ. 7ನೇ ತಾರೀಕು ಚೀನಾ ಗಡಿಗೆ ನಾವು ಹೋಗ್ತಿದ್ದೀವಿ ಬುಡಕಟ್ಟಿನವರೆಲ್ಲ. ಅಲ್ಲಿ ಎಷ್ಟು ಸ್ಥಳವನ್ನು ಚೈನಾ ಆಕ್ರಮಿಸಿದೆ ಅದನ್ನು ನಾವು ನೋಡ್ತೀವಿ ಒಂದಷ್ಟು. ಅಂದರೆ 6ನೇ ತಾರೀಕು ಇವರು 144 ಸೆಕ್ಷನ್ ತರ್ತಾರೆ ಮಹಾಪ್ರಭುಗಳು. 4 ಜನರ ಮೇಲೆ ಸೇರಂಗಿರುವಂತೆ, ಇಂಟರ್ನೆಟ್ ಕಟ್ ಮಾಡ್ತಾರಂತೆ. ಅಂದರೆ ಮಹಾಪ್ರಭುಗಳು ಹಾಕಿಕೊಂಡಿರುವ ವೇಷದೊಳಗಡೆ ಬೆವರುತ್ತಾ ಇದ್ದಾರೆ ಅಂತ ಅರ್ಥ. ಬೆವರು ಶುರುವಾಗೋಗಿದೆ. ಈ ಮಹಾಪ್ರಭುಗಳ ವೇಷಗಳನ್ನು ನಾನು ನೋಡಿದ್ದೀನಿ ಭಾಳ. ಸುಳ್ಳುಗಾರ ಅಲ್ಲ. ನಮ್ಗೆ ಸಿನಿಮಾದಲ್ಲಿ ಒಂದು ಗರಡನಲ್ಲಿ ಇರ್ತಿದ್ರು ಈ ವಿಲನ್ಗಳು. ಅವ್ರ ವೇಷ ಹೆಂಗೆ ಗೊತ್ತಾ ಮುಡಿಸ್ಕೊಳ್ಳೋದು, ಟಕ್ಕಂತ ಒಂದು ಚುಕ್ಕಿ ಇಟ್ಕೊಂಡ್ಬಿಟ್ರೆ ಅವ್ರು ಬೇರೆ ಅಂತೆ. ಪೊಲೀಸರು ನಡ್ಕೊಂಡು ಹೋಗ್ತಾರೆ ಬರ್ತಾರೆ, ಅವ್ರು ಆ ಕಡೆ ಹೋದ ತಕ್ಷಣ ತೆಗಿಯೋದು. ಅದಕ್ಕೆ ಇವರು ಸಾಕಷ್ಟು ವೇಷಗಳನ್ನು ಹಾಕೊಳ್ತಾ ಇರ್ತಾರೆ. ಅವರ ತುಂಬ ಅಂತಃಪುರದ ಮಾತುಗಳು ಅವರ ಕಾಸ್ಟ್ಯೂಮರ್ಸ್ಗೆ ಗೊತ್ತು, ಇನ್ನೊಬ್ಬರಿಗೆ ಗೊತ್ತಿಲ್ಲ. ಅಂತಃಪುರದೊಳಗೆ ಕಾಸ್ಟ್ಯೂಮರ್ಗಳು, ಮೇಕಪ್ ಅನ್ನಗಳಿದ್ದಾರೆ. ಇದು ಏನು ಅಂತ ಒಂದರೆ ನಾನು ಹೈದರಾಬಾದ್ನಲ್ಲಿ ಕಣ್ಣಾರೆ ನೋಡಿದೆ. ಅಲ್ಲೊಂದು ದೊಡ್ಡ ಒಂದು ಶಿಲೆಯ ಉದ್ಘಾಟನೆಗೆ ಮಹಾಪ್ರಭುಗಳು ಆಗಮಿಸುತ್ತಿದ್ದರು. ಬಂದಾಗ ಒಂದು ಪ್ಯಾಂಟು ಶರ್ಟು ಕೋಟು ಹಾಕೊಂಡಿದೆ ಅಲ್ಲ, ಬಂದರು. ಆದರೆ 1 ಗಂಟೆ ಮುಂಚಿತವಾಗಿ ಬಂದರು ಮಹಾಪ್ರಭುಗಳು ಹೈದರಾಬಾದಿಗೆ. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾಕಂದರೆ ಅವರ ಪುಷ್ಪಕ ವಿಮಾನದಲ್ಲಿ ಬಂದು ಇಳಿತಾರಲ್ಲ ಕರೆಕ್ಟ್ ಟೈಮಿಗೆ. ದಿಢೀರಂತ ಅಲ್ಲಿಯ ಒಂದು ಕೋಣೆಯೊಳಗೆ ಹೋದರು. ಕೋಣೆಯೊಳಗೆ ಒಂದಷ್ಟು ಮೇಕಪ್ ಪೆನ್ಗಳೆಲ್ಲ ಒಳಗಡೆ ಹೋದರು. ಹೊರಗಡೆ ಬರ್ತಾರೆ, ಅಷ್ಟು ವಿಭೂತಿ ಪಡ್ಕೊಂಡು ಒಂದು 45 ನಿಮಿಷ ಮೇಕಪ್ ರೀ ಆ ಮನುಷ್ಯನಿಗೆ. ಮಹಾಪ್ರಭು 45 ನಿಮಿಷ ವಿಕಾರವಾಗಿ ವಿಭೂತಿಗಳನ್ನು ಬಳಕೊಂಡು, ಒಂದು ಪಂಚೆ ಕಟ್ಕೊಂಡು, ಶಲ್ಯ ಹಾಕ್ಕೊಂಡು ಹಂಗೆ ಬಂದರು ಸ್ವಾಮಿ. ಅವ್ರ ಜೊತೆ ಅವರ ಅಂಗರಕ್ಷಕರು ಸಫಾರಿ ಸೂಟ್ನಲ್ಲಿದ್ರಲ್ಲ, ಅವರು ಸಿಲ್ಕ್ ಪಂಚೆ, ಒಂದು ಜನಿವಾರ, ಇವರು ಸುತ್ತೋದು. ಎಷ್ಟು ಭಯ ನೋಡಿ, ದೇವಸ್ಥಾನದೊಳಗೂ ಭಯ ಅವರಿಗೆ. ಮುಗೀತು ಕಾರ್ಯಕ್ರಮ, ಹೊರಟು ಅಂದರೆ ಮತ್ತೆ ರೂಮ್ ಒಳಗೆ ಹೋದ್ರು. ಹೊರಗಡೆ ಬರಬೇಕಾದ್ರೆ ಮುಂದಿನ ಕಾಸ್ಟ್ಯೂಮ್ನಲ್ಲಿ ಹೊರಟರು. ಕೆಳಗಿದ್ದ ಕಾಸ್ಟ್ಯೂಮ್ ಮೇಕಪ್ ಡಿಪಾರ್ಟ್ಮೆಂಟ್ ನಾನು ಕೇಳಿದೆ, ಅಲ್ಲ ಮಹಾಪ್ರಭುಗಳು ಹೊರಟರು, ಅಲ್ಲಿ ಏನಂದ್ರೆ ಅಲ್ಲಿ ಬೇರೆ ಟೀಮ್ ರೆಡಿ ಇದೆಯಂತೆ, ಅಲ್ಲೊಂದು ಕಾಸ್ಟ್ಯೂಮ್ ಟೀಮ್ ಇದೆಯಂತೆ. ಇದು ಮಹಾಪ್ರಭುಗಳ ದಿನಚರಿ. ಅದರಲ್ಲಿ ಬೆಳಗಾವಿಗೆ ಬಂದಿದ್ದೀನಿ. ನಾನು ಮಾತಾಡ್ತಿರೋದು ನಿಮ್ಮ ಜೊತೆ ಅಲ್ಲ, ನಮಗೆಲ್ಲ ವಿಷಯ ಗೊತ್ತು. ಮಾಧ್ಯಮಗಳ ಮೂಲಕ ಹೋಗಬೇಕಾಗಿರೋದು ಜನಸಾಮಾನ್ಯನಿಗೆ. ನನಗೆ ಇಲ್ಲಿ ನೆರೆದಿರುವ ಜನಸಂಖ್ಯೆ ಮುಖ್ಯ ಅಲ್ಲ. ಇದನ್ನು ಮಾಧ್ಯಮಗಳ ಮೂಲಕ, ಟಿವಿಗಳ ಮೂಲಕ ಬದಲಾವಣೆ ಆಗಬೇಕಾದ್ರೆ ಆ ಜನಸಾಮಾನ್ಯನಿಗೆ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಬೆಳಗಾವಿಗೆ ಬರೋದಕ್ಕೆ ಮುಂಚೆ ಒಂದಷ್ಟು ನನ್ನ ಆತ್ಮೀಯರ ಹತ್ರ ಜನ ಏನಂತಾರೆ ಕೇಳ್ರಿ ಅಂತ ಹೇಳಿದ್ದೆ. ಕೆಲವರಿಗೆ ಈ ಮಹಾಪ್ರಭುಗಳು ಇಷ್ಟ ಇಲ್ಲ, ಬಟ್ ಬಹಳ ಜನಕ್ಕೆ ಮಹಾಪ್ರಭುಗಳು ತುಂಬ ಇಷ್ಟ ಆಗಿದ್ದಾರೆ. ಅಭಿವೃದ್ಧಿ ಮಾಡಿದಾರಂತೆ, ಗಡಿ ಕಾಯ್ತಿದಾರಂತೆ, ದೇಶವನ್ನ ಆರ್ಥಿಕ ಸ್ಥಿತಿಗೆ ಬಹಳ ಸುಸ್ಥಿರವಾಗಿ ತಗೊಂಡು ಹೋಗಿದಾರಂತೆ. ಇನ್ನೊಬ್ರು ನಮ್ಮ ಸಾಹುಕಾರ ಹೇಳ್ತಾರೆ ಅವ್ರನ್ನ ನಾವು ಓಟ್ ಹಾಕ್ತೇವೆ, ಅವ್ರು ಮಹಾಪ್ರಭು ಬಂದ್ರೆ ಮಹಾಪ್ರಭು ಓಟ್ ಹಾಕ್ತಾರಂತೆ. ಒಬ್ಬ ಹೆಣ್ಮಗಳು ನನ್ನ ಯಜಮಾನ್ರು ಏನು ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೇನೆ ಅಂತ. ಆತ್ಮೀಯ ಪ್ರಜೆಗಳೇ, ಹಂಗಲ್ಲ ಕತೆ. ನಿಮಗೆ ಮಹಾಪ್ರಭುವಿನ ನಗ್ನತೆ ಏನು ಅಂತ ತೋರಿಸ್ತೀನಿ. ನೀವು ಬರೀ ಕಾಸ್ಟ್ಯೂಮ್ ನೋಡ್ತಾ ಇದ್ದೀನಿ. ವಿಶ್ವಗುರು, ಗಡಿ ಕಾಯೋ ವೀರ, ಆರ್ಥಿಕ ಸುಭದ್ರತೆ ತಂದ ಧೀರ ಸರಿನಪ್ಪ. ನಮ್ಮ ಗೆಳೆಯ ಏರ್ಪೋರ್ಟ್ಗಳು ಬದಲಾಗಿದೆ ಅಲ್ಲ, ಹೌದೇನಪ್ಪ? ಹೌದು, ಮಹಾಪ್ರಭುಗಳು ಬಂದ ಮೇಲೆ ಹವಾಯಿ ಚಪ್ಪಲಿಯವನು ಏರ್ಪೋರ್ಟ್ ನೋಡ್ಬೋದು ಅಂತಿದ್ನಲ್ಲ. ನಾನು ಸಿಂಪಲ್ ಆಗಿ ಒಂದು ಪ್ರಶ್ನೆ ಕೇಳಿದೆ, ಏರ್ಪೋರ್ಟ್ಗಳು ಬದಲಾಗಿದೆಯಾ, ಏರ್ಪೋರ್ಟ್ ಕೈ ಬದಲಾಗಿದೆಯಾ? ಅದಾನಿ ಕೈಗೆ ಬದಲಾಗಿದೆ ಅಷ್ಟೇ ಏರ್ಪೋರ್ಟ್ ಬದಲಾಗಿಲ್ಲ. ಆ ಗೆಳೆಯನ್ನ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಾಯಲ್ಲಿ ಒಂದು ಕಾಫಿ ಕುಡಿಯೋಣ ಅಂದೆ. ಅವನು ಮಹಾಪ್ರಭುವಿನ ಭಕ್ತ. ಅವನು 300 ರೂಪಾಯಿ. ಈಗ 300 ರೂಪಾಯಿ. ಹೌದು, 300 ರೂಪಾಯಿ. ಇದು ಸರ್ಕಾರಕ್ಕೆ ಹೋಗ್ತಿಲ್ಲ, ಮಹಾಪ್ರಭುವಿನ ಮಿತ್ರ ಅದಾನಿ ಕೈಗೆ ಹೋಗ್ತಾ ಇದೆ. ಇದು ಮಹಾಪ್ರಭುವಿನ ವ್ಯಾಪಾರ. ರಸ್ತೆಗಳು ಬದಲಾಗುತ್ತಿದೆ,
ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆ ಅಭಿವೃದ್ಧಿ ಆಗಲೇಬೇಕು. ಆದರೆ ರಸ್ತೆ ಬದಲಾಗಿದೆ. ಹೌದು, ಟೋಲ್ ಗೇಟ್ ಮಾಫಿಯಾ ಗೊತ್ತಾ ನಿಮಗೆ? ಸಾಮಾನ್ಯ ಜನರೇ, ನೀವು ಟೋಲ್ ಪಾಸ್ ತಗೊಳ್ತಿರಲ್ಲ, ಮಿನಿಮಮ್ ಬ್ಯಾಲೆನ್ಸ್ 400 ರೂಪಾಯಿ ಇಡಬೇಕು. ನಿಮ್ಮ ಜೋಬಿಂದ 400 ರೂಪಾಯಿನೇ. 1 ಕೋಟಿ ಜನ 400 ರೂಪಾಯಿ ಇಟ್ಟರೆ ಆ ದುಡ್ಡೆಲ್ಲ ಹೋಯ್ತು. ಸುಲಿಗೆ ಅಲ್ಲದೆ ಇದು. ರಸ್ತೆಗಳಲ್ಲಿ ಓಡಾಡೋರಿಗೆಲ್ಲ ಟೋಲ್ ಗೇಟ್ ನೋಡಿದಿರಲ್ವ ನೀವು ಜನರೇ? 400 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸು. ನಿಮ್ಮ ಕಷ್ಟಾರ್ಜಿತ ದುಡ್ಡು ಕೋಟ್ಯಾಂತರ 400 ರೂಪಾಯಿ ಸೇರಿದ್ರೆ ಎಲ್ಲಿಗೆ ಬಂತು? ಸಣ್ಣ ಸಣ್ಣ ವಿಷಯಗಳನ್ನ ಯೋಚನೆ ಮಾಡಿ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ನಮ್ಮ ಮಹಾಪ್ರಭುಗೋಸ್ಕರ ಕೊಡ್ತೀವಿ 10 ರೂಪಾಯಿ ಜಾಸ್ತಿ ಆದರೆ, 20 ರೂಪಾಯಿ ಜಾಸ್ತಿ ಆದರೆ ನಿಮ್ಮನ್ನು ಮಂಗ ಮಾಡ್ತಿದ್ದಾನೆ ಮಹಾಪ್ರಭು. ಅದು 20 ರೂಪಾಯಿ ಜಾಸ್ತಿ ಆಗಿಲ್ಲ, ನೀನು ಕೊಂಡ್ಕೊಳ್ಳೋ ಪೆಟ್ರೋಲಿಗೆ 20 ರೂಪಾಯಿ ಜಾಸ್ತಿ ಆಗತ್ತೆ. ಆ ಗಾಡಿಯಲ್ಲಿ ಕೂತ್ಕೊಂಡು ನೀನು ಮಗುನ ಶಾಲೆಗೆ ಬಿಡಬೇಕಾದ್ರೆ ಶಾಲೆಯವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಮಾಡಿದ್ದಾರೆ, ಅಲ್ಲೊಂದು 100 ರೂಪಾಯಿ ಜಾಸ್ತಿ ಆಗುತ್ತೆ. ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೇಳೆ ಸಾರು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅಲ್ಲಿಂದ ತಗೊಂಡ್ಬರಕ್ಕಾಗಲ್ಲ, ಅವನು ಜಾಸ್ತಿ ಮಾಡ್ತಾನೆ. ಆಟೋ ಹೋಗ್ತಾರೆ ಸರ್, ಆ ಬಾಡಿಗೆ ಅಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅವನು ಜಾಸ್ತಿ ಮಾಡ್ತಾನೆ. ಕೊನೆ ನಿನ್ನ ಜಾಸ್ತಿ ಆಗೋದು 150 ರೂಪಾಯಿ ಕೊಡೋ ಮಂಗ. ಇದನ್ನ ಜನರಿಗೆ ತಿಳಿ ಹೇಳ್ಬೇಕಾಗಿದೆ ನಾವು. ಸೈನ್ಯ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡ್ತಾರೆ ಇವರು, ಮಹಾ ಸೈನಿಕರ ತರ. ಆದರೆ ಅದೇ ಸೈನಿಕ ಒಬ್ಬ ಕಳಪೆ ಊಟ ಅಂತ ವಿಡಿಯೋ ಮಾಡ್ದ, ಅದು ನಿಮಗೆ ಕಣ್ಣು ಕಾಣಿಸ್ಬೇಕು, ಅವನನ್ನ ಸಸ್ಪೆಂಡ್ ಮಾಡಿದ್ರು. ಸತ್ಯಪಾಲ್ ಮಾಲಿಕ್ ಅಂತವರು ಪುಲ್ವಾಮ ನಿಲ್ಲಿಸ್ಬೋದಿತ್ತು. ಪುಲ್ವಾಮಾನ ಅದು ತುಂಬಾ ಡೇಂಜರಸ್ ಆದ ರಸ್ತೆ, ಅವ್ರನ್ನ ಅಲ್ಲಿ ಕಳಿಸ್ಬಾರ್ದು, ಒಂದು ಹೆಲಿಕಾಪ್ಟರ್ ಕರೆಸ್ಕೋಣ ಅಂದ್ರೆ ಬೇಡ ಅಂದಿದ್ಯಾರು? ಮಹಾಪ್ರಭುಗಳು. ಅಲ್ಲಿ ಸತ್ತ ಯೋಧರನ್ನ ಉಪಯೋಗಿಸಿ ಮುಂದಿನ ಸಲ ಓಟ್ ಕೇಳಿದ್ದು ಹುತಾತ್ಮರ ಹೆಸರಿನಲ್ಲಿ ಯಾರು? ಮಹಾಪ್ರಭುಗಳು. ಸಾವಿನ ರಾಜಕಾರಣ ಮಾಡಿದ್ದಾರೆ ಮಹಾಪ್ರಭುಗಳು, ಅರ್ಥ ಮಾಡ್ಕೊಳ್ಳಿ. ಈ ಸಾವಿನ ರಾಜಕಾರಣ ಮಾಡಿದ ಹಿಂದೆ ಆ 40 ಜನರ ಮೇಲೆ ಆ ಮಕ್ಕಳು ಸತ್ತರಲ್ಲ ನಮ್ಮ ಯೋಧರು. ಟಿವಿ ನೋಡ್ತಾ ಇದ್ದೆ ನಾನು. ಆ ಸೋದರ ಆ ಸೋಲ್ಜರ್ಸ್ಗಳ ಮೆರವಣಿಗೆನ ಒಂದು ದೊಡ್ಡ ಇವೆಂಟ್ ತರ ನಡೆಸ್ಕೊಟ್ರು ಮಹಾಪ್ರಭುಗಳು. ಆದರೆ ಪ್ರತಿಯೊಂದು ಶವಪೆಟ್ಟಿಗೆ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ನೋಡ್ತಿದ್ದೆ. ಭಾರತದ ಮೂಲೆ ಮೂಲೆಗಳಿರೋ ಹಳ್ಳಿಗಳಿಗೆ ಹೋಗ್ತಾ ಇತ್ತು. ಅಂದ್ರೆ ದೇಶ ಕಾಯೋರು ನಮ್ಮ ರೈತರ ಮಕ್ಕಳೇ, ದೇಶಕ್ಕೆ ಅನ್ನ ಕೊಡೋರು ನಮ್ಮ ರೈತರೇ. ಅವರನ್ನ ಮೋಸ ಮಾಡಿದ ಮಹಾಪ್ರಭು ಸುಳ್ಳುಗಾರ ಇವರು ಅಂತ ನಿಮಗೆ ಅರ್ಥ ಆಗಬೇಕು. 100 ದಿನಗಳ ಕಾಲ ರೈತರು, ತಮಿಳುನಾಡಿನ ರೈತರು ನಿಂತಿದ್ರು, ಕೂತಿದ್ರು. ಅವರು ತಮಿಳುನಾಡರು ತುಂಬಾ ಮೋರ್ ಎಮೋಷನಲ್, ಬೇರೆ ಬೇರೆ ಹಾಕೊಂಡು, ಅಸ್ಥಿಪಂಜರಗಳನ್ನ ಹಾಕೊಂಡು, ನಿಂಬೆಹಣ್ಣು ಹಾಕೊಂಡು 100 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ, 1 ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು, ಟೈಮ್ ಇಲ್ಲ ಅವ್ರಿಗೆ. ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರಾಕ್ಟರ್ಗಳಿಗೆ ಕಂಬಿಗಳು, ರಸ್ತೆಗಳನ್ನು ಅಗಲಿದ್ದು, ಡ್ರೋನ್ಗಳಲ್ಲಿ ಅವ್ರನ್ನ ಕಳಿಸಿದ್ದು. ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ? ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ? ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು. ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಬೇಕಾ ನಮಗಿದು? ಬೇಕಾ ಈ ಧರ್ಮದ ಈ ಮಾಯೆ? ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ. ನಿಮ್ಗೆ ಅರ್ಥ ಆಗೋರಿಗೆ ನೀವು ಮುಗಿದು ಬರ್ತೀರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ, ಅಕ್ಕಿ ಬಾರ್ 400 ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು 400 ಪಾರ್ ಆಗಲ್ಲ ಅಂತ. ಆಗಲ್ಲ. ದುಡ್ಡು ಸೇರಿಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್. ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ, ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ. ಯಾಕೆ ಬೇಕು ಆ ಮಹಾಪ್ರಭುಗೆ 10,000 ಕೋಟಿ? ಯಾಕೆ ತಗೊಂಡಿದ್ದಾರೆ? MLA ಕೊಂಡ್ಕೊಳ್ಳೋದಕ್ಕ, ಗಲಭೆಗಳನ್ನು ಮಾಡೋದಕ್ಕ, ಮೆರವಣಿಗೆಗಳನ್ನು ಮಾಡ್ಕೊಳ್ಳೋದಕ್ಕ, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ? ತುಂಬಾ ಸಾಚಾಲೇನಪ್ಪ ನೀನು.
ಭ್ರಷ್ಟಾಚಾರಿ ಅಲ್ಲ ಅಂತಿದ್ದಲ್ಲಪ್ಪ. ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ, ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು. ಆ ಸಾವು ಯಾರು ನೀವೇನಲ್ರಪ್ಪ? ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸಿನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ 106 ಕೋಟಿ ಬಾಂಡ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು. ಈ ಕೊಲೆಗೆ ಯಾರು ಕಾರಣ? ನೀವೇ ತಾನೆ. 1000 ಕೋಟಿ ತಗೊಳ್ಳೋದು, ರೈಡ್ ಮಾಡೋದು. ಇಡೀ ಭಾರತ ದೇಶದಲ್ಲಿ ಇಡಿ ರೈಡ್ ಆಗಿದ್ದ 100%ನಲ್ಲಿ 90% ಅರೆಸ್ಟೇ ಮಾಡಿಲ್ಲ. ಯಾಕೆಂದ್ರೆ ರೇಡ್ ಆದ ತಕ್ಷಣ ಅವರು ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಒಳಗಡೆ ಪುಣ್ಯಕ್ಷೇತ್ರಗಳಿಗೆ ಸೇರ್ಕೊಂಡ್ಬಿಟ್ಟಿದಾರಂತೆ. ಅಂದರೆ ಎಂತಹ ನಾಚಿಕೆಗೆಟ್ಟ ದುರಹಂಕಾರಿ ಪಕ್ಷ ನೋಡಿ ಅದು. ಕೊನೆಗೂ ಇವರ ದೊಂಬರಾಟದಲ್ಲಿ ಮಂಗಗಳಾಗುವುದು ನೀವು ಸಾಮಾನ್ಯ ಜನ. ಪ್ರತಿಯೊಂದನ್ನು ಪ್ರಶ್ನಿಸಬೇಕು ನೀವು, ಇಲ್ದಿದ್ರೆ ನಿಂದೆ ಅಂತ್ಯ. ಅವರು ಚೆನ್ನಾಗಿದ್ದಾರೆ, ಪುಷ್ಪಕ ವಿಮಾನ, ಊಟ, ಸಂವಿಧಾನ ಬದಲಾಯಿಸೋದು, ಒಂದೇ ಪಕ್ಷ. ಒಂದರ್ಥ ಮಾಡ್ಕೊಳ್ಳಿ, ಒಂದೇ ಭಾಷೆ, ಒಂದೇ ಪಕ್ಷ, ಒಂದೇ ಮಹಾಪ್ರಭು ಅಂತಿರುವ ಮಹಾಪ್ರಭುಗೆ 2 ನಾಲ್ಗೆ. 2 ನಾಲಿಗೆಯ ಹಾವು ಈ ಮಹಾಪ್ರಭು. ಅದನ್ನು ನಾವು ಅರ್ಥ ಮಾಡಿಕೊಂಡು ಬೆಳಗಾವಿಯ ಜನ ಸ್ವಲ್ಪ ವಿಚಾರ ಮಾಡ್ರಿ. ಯಾಕೆ ಹಿಂಗೆ ಕುಂತೀರಿ? ವಿಚಾರ ಮಾಡ್ರಿ. ಸ್ಮಾರ್ಟ್ ಸಿಟಿ ಅಂದ್ರು, ತೋರಿಸ್ರಿ ಎಲ್ಲಾಯ್ತು ಸ್ಮಾರ್ಟ್ ಸಿಟಿ. ಒಂದಷ್ಟು ರೋಡ್ ಹಿಂಗೆ ಮಾಡೋಣ, ಒಂದು ತೋರಿಸ್ರಿ. 9 MP ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಒಂದು ಮಾಡೆಲ್ ವಿಲೇಜ್ ಮಾಡ್ತೀನಿ ಅಂತ 10 ವರ್ಷ ಆತ್ರಿ ಹೇಳೇವ. ಒಂದು ವಿಲೇಜ್ ತೋರಿಸಿ ನನಗೆ, ಒಂದು ವಿಲೇಜು, ಒಂದು ಹಳ್ಳಿ ತೋರಿಸಿ ಮಾಡೋಣ. ಕೊನೆಗೂ ಮಹಾಪ್ರಭುವಿನ ಅವನತಿ ಹತ್ರ ಬಂದಿದೆ. ಅದಕ್ಕೊಂದು ಸಣ್ಣ ಕತೆ ಹೇಳಿ ಆಕಾರ ಪಟೇಲ್ರವರು ಒಂದು ಅದ್ಭುತವಾದ 5 ಪುಟದ ಕತೆ ಹೇಳಿದ್ದಾರೆ. ಮಹಾಪ್ರಭುವಿನ ನಂತರ ಯಾರು ಅಂತ ಒಂದು ಬರೆದಿದ್ದಾರೆ, ಅದನ್ನು ಹೇಳ್ತೀನಿ. ಅವರ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಏನಾಗುತ್ತೆ ಅಂದರೆ, ಮಹಾಪ್ರಭುಗಳು ಬೆಳಗಾವಂತ ಒಂದು ಊರಿನಲ್ಲಿ, ಒಂದು ಊರು ಹೊರಗಡೆ ಒಂದು ದೊಡ್ಡ ಸುಸಜ್ಜಿತ ಆಸ್ಪತ್ರೆಯ ಉದ್ಘಾಟನೆಗೆ ಬರ್ತಿದ್ದಾರೆ. ಎಲ್ಲ ಮಾಧ್ಯಮದವರು ನಿಂತಿದ್ದಾರೆ. ಅವರು ಪುಷ್ಪಕ ವಿಮಾನದಲ್ಲಿ ಇಳಿದ್ರು. ಅವರು ಬರುವ ರಥಕ್ಕೆ ಇಲ್ಲಿಯ ಎಂಪಿಗಳೆಲ್ಲ ಹೂವಿನ ಇದನ್ನು ಮಾಡ್ತಿದ್ದಾರೆ. ಕೊನೆಗೂ ಬಂದು ವೇದಿಕೆ ಹತ್ತಿದ ಮಹಾಪ್ರಭು, ವೇದಿಕೆಯಲ್ಲಿದ್ದವರೆಲ್ಲ ಹೊರಗಡೆ ಹೋದರು. ಈ ಕಡೆ ಆಂಗಲಿಂದ ನೋಡಿದ್ರೆ ಈ ಕ್ಯಾಮರಾ ಸರಿ ಇಲ್ಲ ಅಂತ ಸಂಜ್ಞೆ ಮಾಡಿದ್ರೆ ಈ ಕಡೆ ಬಂತು ಕ್ಯಾಮರಾ. ಆಂಗಿಕಾಭಿನಯದಿಂದ ಏನೇನೋ ಸುಳ್ಳುಗಳ ಮಹಾಪುರಾಣ ಹೇಳ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ ಮಂತ್ರಮುಗ್ಧರು. ದಿಢೀರಂತ ಕುಸಿದು ಬಿದ್ರಂತೆ ಮಹಾಪ್ರಭು. ಯಾರೂ ಸ್ಟೇಜ್ ಹತ್ರ ಹೋಗ್ತಿಲ್ಲ. ಅದು ಒಂದು ನಾಟಕನೇನೋ ಅಂತ ನೋಡ್ತಿದ್ರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಅಂಗರಕ್ಷಕನಿಗೆ ಗೊತ್ತಾಯ್ತಂತೆ, ಇಲ್ಲ ಏನೋ ಸುಸ್ತಾಗಿ ಬಿದ್ದವ್ರೆ ಅಂತ. ಹತ್ತಿರ ಹೋದ್ರೆ ಸುಸ್ತಾಗಿ ಬಿದ್ದಿದ್ದಾರೆ. ಪುಣ್ಯ ಆಸ್ಪತ್ರೆ ಉದ್ಘಾಟನೆಗೆ ಬಂದು ಬಿದ್ದವ್ರೆ. ಹಿಂದ್ಗಡೆನೆ ಆಸ್ಪತ್ರೆ ತಾನೆ ಪರದೆ ಹಿಂದೆ ತಗೊಂಡು ಹೋಗೋಣ ಅಂತ ಒಳಗಡೆ ಹೋದ್ರಂತೆ. ಆಸ್ಪತ್ರೆ ಇಲ್ಲ, ಡಾಕ್ಟರ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಯಂತ್ರೋಪಕರಣಗಳಿಲ್ಲ. ಈ ಮಹಾಪ್ರಭು ಉದ್ಘಾಟನೆ ಮಾಡ್ತಿರೋದೆಲ್ಲ ಇಂಥವೇ. ಈ ಸತ್ಯ, ಈ ನಗ್ನತೆ ಬಯಲಾಗಬೇಕು. ಅಂಡ್ ನೀವು ಮಾಧ್ಯಮಗಳನ್ನು ಕೇಳ್ತೀನಿ, ಹೆಂಗ್ ಕೊಂಡ್ಕೊಂಡಿದ್ದೀರಿ ಅಂದರೆ, 1000 ರೈತರ ನೋವಿಗೆ ನೀವು ಪ್ರತಿಕ್ರಿಯಿಸಲ್ಲ, 1000 ಕೋಟಿ ಖರ್ಚು ಮಾಡೋ ಮದುವೆಯನ್ನು ಸಂಭ್ರಮಿಸ್ತೀರಿ. ಇದು ಸಂಸ್ಕೃತಿ ಅಲ್ಲ, ವಿಕೃತಿ. ಜನರ ನೋವನ್ನು ತಲುಪಿಸಿ, ನಮ್ಮ ಆತಂಕವನ್ನು ಜನಕ್ಕೆ ತಲುಪಿಸಿ. ನೀವು ಇವತ್ತಲ್ಲ ನಾಳೆ, ನಮ್ಮ ಮೊನ್ನೆ ನೋಡ್ತಿದ್ರಿ ಬೂಟ್ ನೆಕ್ತಾರಂತೆ. ಬೂಟ್ ನೆಕ್ಕವ್ರ ಕೊನೆಗೆ ಆ ಬೂಟೆ ತಿನ್ಬೇಕಾಗತ್ತೆ. ಎದ್ದೇಳಿ. ಈ ಮಹಾಪ್ರಭುಗಳಂಥವರು ಯಾವತ್ತೂ ಪರ್ಮನೆಂಟ್ ಅಲ್ಲ, ಬರ್ತಾರೆ ಹೋಯ್ತಾರೆ. ನಾನು ನೀವು ಪರ್ಮನೆಂಟು. ಇದು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಭಾಷೆ. ದಯವಿಟ್ಟು ಬೆಳಗಾವಿಯ ಜನತೆಗೆ ನಾನು ಕೇಳ್ಕೊಳ್ತಿರೋದು, ಕರ್ನಾಟಕಕ್ಕೆ, ನಮ್ಮ ನುಡಿಗೆ ನಮ್ಮ ನಾಯಕ ಬೇಕು. ಅಲ್ಲಿ ಯಾರೋ ಒಬ್ಬನ ನೋಡಿ ಅವನ ಮುಖ ನೋಡಿ ಓಟ್ ಹಾಕೋದಲ್ಲ, ನಿಮ್ಮ ಪ್ರತಿನಿಧಿಗೆ ಓಟ್ ಹಾಕಬೇಕು. ಯಾಕಂದ್ರೆ ನಿಮ್ಮ ನೋವನ್ನ, ನಿಮ್ಮ ಮಾತನ್ನ, ನಿಮ್ಮ ಭಾಷೆಯನ್ನ, ನಿಮ್ಮ ಸಮಸ್ಯೆಯನ್ನ ಅಲ್ಲಿ ತಗೊಂಡು ಹೋಗ್ಬೇಕು. ಪಾರ್ಲಿಮೆಂಟಿಗೆ, ರಾಜ್ಯಸಭೆಗೆ ಅವ್ರ ಮುಖ ನೋಡಿ ಓಟ್ ಹಾಕಿದ್ರೆ ಕಂಗನಾ ರಾಣತ್ಗೆ ಓಟ್ ಹಾಕ್ದಂಗೆ ಇರುತ್ತೆ. ದೇಶದ ಮೊದಲ ಪ್ರಧಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇಂಥವರೆಲ್ಲ ಹೋದ್ರೆ ದೇಶ ಉದ್ಧಾರ ಆಗುತ್ತೆ.
ಇದ್ದಾರೆ. ನಿಮ್ಮ ಇಷ್ಟು ಲಕ್ಷ ಜನರ ಓಟನ್ನು ಗೆಲ್ಲುವ ಬಿಜೆಪಿಯ ಅಭ್ಯರ್ಥಿ ಆ ಮಹಾಪ್ರಭುಗೆ ಒಂದು ಓಟ್ ಹಾಕ್ತಾನೆ. ಅದನ್ನು ಮಾಡಕ್ ಬಿಡಬೇಡಿ, ಎಚ್ಚೆತ್ತುಕೊಳ್ಳಿ. ನಮ್ಮ ರಾಜ್ಯ, ನಮ್ಮ ನಾಡು, ನಮ್ಮ ಪ್ರದೇಶ, ನಮ್ಮ ಮಕ್ಕಳು, ನಮ್ಮ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆ ಬದುಕಬೇಕು ಅಂದರೆ ಸರಿಯಾದ ಪ್ರತಿನಿಧಿಯನ್ನ, ನಮ್ಮ ಪ್ರತಿನಿಧಿಯನ್ನ, ಒಬ್ಬ ಯುವ ಪ್ರತಿನಿಧಿಯನ್ನ, ನಮಗೆ ಸಿಗುವ ಪ್ರತಿನಿಧಿಯನ್ನ ಆರಿಸಿ. ಯಾರ್ದೋ ಮುಖ ನೋಡ್ಕೊಂಡು ಇವನು ಓಟ್ ಹಾಕಬೇಡಿ. ಆಮೇಲೆ ನಿಮಗೆ ಕೇಳೋ ಹಕ್ಕಿರಲ್ಲ, ಪ್ರಶ್ನಿಸುವ ಹಕ್ಕಿರಲ್ಲ. ದಯವಿಟ್ಟು ನಿಜವಾದ ದೇಶಭಕ್ತರಾದರೆ, ನಿಜವಾದ ಮನುಷ್ಯರಾದರೆ ಈ ಸರ್ವಾಧಿಕಾರಿಯನ್ನು ಇಳಿಸುವ ಜವಾಬ್ದಾರಿ ನಿಮ್ಮೆಲ್ಲರದು. ಜೈ ಭೀಮ್.